ಪರೀಕ್ಷೆ ಹತ್ರ ಬರ್ತಾ ಇದೆ, ಟೆನ್ಷನ್ ತಲೆಗೇರ್ತಾ ಇದೆ, ಎಷ್ಟೇ ಓದಿದ್ರೂ ತಲೆಯಲ್ಲುಳಿತಾ ಇಲ್ಲ. ಈ ಥರ ಯೋಚನೆಗಳು ನಿಮ್ಮನ್ನ ಕಾಡ್ತಿದ್ಯಾ? ಹಾಗಾದ್ರೆ ಈ ಒಂದು ವಿಶ್ಲೇಷಣೆ ನಿಮಗೇನೆ. ಟಾಪರ್ಸ್ ನಿಜವಾಗಿ ಹೇಗೆ ಓದ್ತಾರೆ, ಅದ್ರ ಹಿಂದಿರೋ ಸೈನ್ಸ್ ಏನು ಅನ್ನೋದನ್ನ ಇವತ್ತು ತಿಳಿದುಕೊಳ್ಳೋಣ. ನೋಡಿ, ಈ ಮಾತು ಬಹುಶಃ ಪ್ರತಿಯೊಬ್ಬ ಸ್ಟೂಡೆಂಟ್ ಲೈಫ್ನಲ್ಲೂ ಒಂದ್ಸಲನಾದ್ರೂ ಬಂದೇ ಇರುತ್ತೆ. ಎಷ್ಟೇ ಓದಿದ್ರೂ ಎಲ್ಲ ಮರ್ತೋಗುತ್ತೆ. ಅಬ್ಬಾ, ರಾತ್ರಿಯೆಲ್ಲ ಕಷ್ಟಪಟ್ಟು ಓದಿ ಬೆಳಗ್ಗೆ ಎದ್ದಾಗ ತಲೆ ಪೂರ್ತಿ ಬ್ಲ್ಯಾಂಕ್ ಆದಾಗ ಆಗೋ ಫ್ರಸ್ಟ್ರೇಷನ್ ಇದೆಯಲ್ಲ, ಹೇಳೋಕೆ ಆಗಲ್ಲ ಅಲ್ವಾ? ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿದೆ? ನಾವು ಮಾಡ್ತಿರೋದು ಹಾರ್ಡ್ ವರ್ಕಾ ಅಥವಾ ಸ್ಮಾರ್ಟ್ ವರ್ಕಾ? ನೋಡಿ ಇಲ್ಲಿ, ಒಂದು ಕಡೆ ಪುಸ್ತಕಗಳ ರಾಶಿ ಮಧ್ಯೆ ಸುಸ್ತಾಗಿ ಕೂತಿರೋ ಸ್ಟೂಡೆಂಟ್, ಇನ್ನೊಂದು ಕಡೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ರಿಲ್ಯಾಕ್ಸ್ ಆಗಿರೋ ಇನ್ನೊಬ್ಬ ಸ್ಟೂಡೆಂಟ್. ಇವರಿಬ್ಬರ ಮಧ್ಯೆ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಅದೇ ಸ್ಮಾರ್ಟ್ ಸ್ಟಡಿಯ ಸೀಕ್ರೆಟ್. ಸರಿ, ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಮುಗಿಯದ ಹೋರಾಟದ ಬಗ್ಗೆ ಮಾತಾಡೋಣ. ಯಾಕೆ ನಾವು ಓದೋ ಸಾಂಪ್ರದಾಯಿಕ ವಿಧಾನಗಳು ಅಂದ್ರೆ ಟ್ರೆಡಿಷನಲ್ ಮೆಥಡ್ಸ್ ಅಷ್ಟೊಂದು ವರ್ಕ್ ಆಗಲ್ಲ? ನಿಮ್ಗೆ ಗೊತ್ತಾ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ ಅಲಿ ಅಬ್ದಾಲ್ ಅವ್ರಿಗೂ ಕೂಡ ತಮ್ಮ ಫಸ್ಟ್ ಇಯರ್ನಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತಂತೆ. ಸಾಮಾನ್ಯವಾಗಿ ಜಾಸ್ತಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ನೋಟ್ಸ್ ಅನ್ನ ಪದೇ ಪದೇ ಓದ್ತಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡ್ತಾರೆ, ಮತ್ತೆ ಸಮ್ಮರಿ ಬರೀತಾರೆ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಅಬ್ಬಾ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಸೈನ್ಸ್ ಪ್ರಕಾರ ಲಾಂಗ್ ಟರ್ಮ್ ಮೆಮೊರಿಗೆ ಈ ಮೆಥಡ್ಸ್ ಅಷ್ಟೊಂದು ಎಫೆಕ್ಟಿವ್ ಅಲ್ಲವಂತೆ. ಹಾಗಾದ್ರೆ ಇದಕ್ಕೆ ಸಲ್ಯೂಷನ್ ಏನು? ಈ ನಂಬರ್ ನೋಡಿ, 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಓದೋ ಸ್ಟೈಲನ್ನೇ ಬದಲಾಯಿಸ್ಕೊಂಡಿದ್ದಾರೆ. ಹೇಗೆ ಅಂತೀರಾ? ಈಗ ನಾವು ಮಾತಾಡ್ಬೋದು ಸೈಂಟಿಫಿಕ್ ಎವಿಡೆನ್ಸ್ ಬೇಸ್ಡ್ ಟೆಕ್ನಿಕ್ಸ್ಗಳಿಂದ. ಖಂಡಿತ ಇದು ನಿಮ್ಮ ಓದಿನ ರೀತಿನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಸರಿ, ಈಗ ಆ ಟಾಪರ್ಸ್ ಬಳಸೋ ಸೀಕ್ರೆಟ್ಲೇನು ಅಂತ ನೋಡೇ ಬಿಡೋಣ. ಓದಿನ ಬಗ್ಗೆ ನಾವಿಟ್ಕೊಂಡಿರೋ ಕೆಲವು ಸುಳ್ಳು ನಂಬಿಕೆಗಳನ್ನ ಅಂದ್ರೆ ಮಿತ್ಸ್ ಬ್ರೇಕ್ ಮಾಡೋ ಟೈಮ್ ಬಂದಿದೆ. ಇದು ಮ್ಯಾಜಿಕ್ ಅಲ್ಲ, ಪಕ್ಕಾ ಸೈನ್ಸ್. ಮೊದಲನೇ ತಪ್ಪು ಕಲ್ಪನೆ, ನೋಟ್ಸ್ ಅನ್ನ ಪದೇ ಪದೇ ಓದಿದ್ರೆ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅನ್ನೋದು. ಆದ್ರೆ ಸೈಂಟಿಫಿಕ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಬೇರೆ ಟೆಕ್ನಿಕ್ಗಳಿಗೆ ಕಂಪೇರ್ ಮಾಡಿದ್ರೆ ರೀರೀಡಿಂಗ್ ಮಾಡೋದು ಅಷ್ಟೊಂದು ಯೂಸ್ಫುಲ್ ಅಲ್ಲ. ಯಾಕಂದ್ರೆ ಇದು ನಮ್ಗೆ ನಂಗೆಲ್ಲಾ ಗೊತ್ತು ಅನ್ನೋ ಒಂದು ಸುಳ್ಳು ಕಾನ್ಫಿಡೆನ್ಸ್ ಕೊಡುತ್ತೆ ಅಷ್ಟೆ. ಇದೊಂತರಹದ ಭ್ರಮೆ. ಇನ್ನು ಎರಡನೇ ತಪ್ಪು ಕಲ್ಪನೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ರೆ ಸಾಕಪ್ಪ, ಎಲ್ಲ ನೆನ್ಪಿರುತ್ತೆ ಅನ್ನೋದು. ಹೌದು, ಹೈಲೈಟ್ ಮಾಡೋದ್ರಿಂದ ನಮ್ಮ ಗಮನ ಒಂದ್ ಕಡೆ ಇರೋಕೆ ಹೆಲ್ಪ್ ಆಗಬಹುದು. ಆದ್ರೆ ಕೇವಲ ಹೈಲೈಟ್ ಮಾಡೋದ್ರಿಂದ ಮಾತ್ರ ವಿಷಯಗಳು ನೆನ್ಪಲ್ ಉಳಿಯಲ್ಲ ಅಂತ ಎವಿಡೆನ್ಸ್ ಹೇಳುತ್ತೆ. ಹಾಗಾದ್ರೆ ನಿಜವಾದ ಸೊಲ್ಯೂಷನ್ ಏನು? ಇಲ್ಲಿದೆ ನೋಡಿ, ಆಕ್ಟಿವ್ ಲರ್ನಿಂಗ್. ಏನಿದು ಆಕ್ಟಿವ್ ಲರ್ನಿಂಗ್ ಅಂದ್ರೆ? ಸಿಂಪಲ್. ಇನ್ಫಾರ್ಮೇಷನ್ ಅನ್ನ ನಿಮ್ಮ ಬ್ರೈನ್ ಒಳಗೆ ಹಾಕೋದು ಮಾತ್ರ ಅಲ್ಲ, ಅದನ್ನ ಮತ್ತೆ ಹೊರಗೆ ತೆಗೆಯೋ ಪ್ರೋಸೆಸ್ ಅಂದ್ರೆ ರೀಕಾಲ್ ಮಾಡೋದು. ಒಂದು ವಿಷಯವನ್ನ ನೆನ್ಪು ಮಾಡ್ಕೊಳಕ್ಕೆ ನಿಮ್ಮ ಬ್ರೈನ್ ಎಷ್ಟು ಕಷ್ಟಪಡ್ತೋ ಆ ಮೆಮರಿ ಅಷ್ಟು ಸ್ಟ್ರಾಂಗ್ ಆಗತ್ತೆ. ನಿಜವಾಗ್ಲೂ ಇದುವೇ ಗೇಮ್ ಚೇಂಜರ್. ಓಕೆ, ಈಗ ಈ ಇಡೀ ಟಾಪಿಕ್ನ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ. ಅದರ ಹೆಸರು ಆಕ್ಟಿವ್ ರಿಕಾಲ್. ಇದು ನಿಮ್ಮ ಸ್ಟಡಿ ಆರ್ಸೆನಲ್ನಲ್ಲಿರೋ ಅತ್ಯಂತ ಪವರ್ಫುಲ್ ವೆಪನ್ ಅಂತಾನೆ ಹೇಳ್ಬೋದು. ಆಕ್ಟಿವ್ ರಿಕಾಲ್, ಈ ಫ್ಯಾನ್ಸಿ ಹೆಸರು ಕೇಳಿ ಕನ್ಫ್ಯೂಸ್ ಆಗ್ಬೇಡಿ. ಅದರ್ಥ ಇಷ್ಟೇ, ಟೆಸ್ಟ್ ಯೋರ್ ಸೆಲ್ಫ್ ಅಂದ್ರೆ ನಿಮ್ಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗಿದ್ರೆ ಇದನ್ನ ಮಾಡೋದು ಹೇಗೆ? ತುಂಬಾನೇ ಸಿಂಪಲ್. 4 ಸ್ಟೆಪ್ಸ್. ಮೊದಲನೇದು, ಒಂದು ಟಾಪಿಕ್ ಅನ್ನ ಓದಿ. ಎರಡನೇದು, ಪುಸ್ತಕವನ್ನ ಮುಚ್ಚಿಡಿ. ಮೂರನೇದು, ಅದರಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮತ್ತು 4ನೇದು, ಅದನ್ನ ನಿಮ್ಮ ಸ್ವಂತ ಮಾತುಗಳಲ್ಲಿ ಹೇಳಿ ನೋಡಿ. ನೆನ್ಪಿಟ್ಕೊಳ್ಳಿ, ಪುಸ್ತಕ ನೋಡ್ಕೊಂಡು ಸಮ್ಮರಿ ಬರೆಯೋದಕ್ಕಿಂತ ಪುಸ್ತಕ ಮುಚ್ಚಿ ನೆನ್ಪು ಮಾಡ್ಕೊಡೋದು 1000 ಪಟ್ಟು ಬೆಟರ್. ಅಲಿ ಅಬ್ದಾಲ್ ಅವರ ಈ ಮಾತು ಕೇಳಿ, ನಮ್ಮ ಮೆದುಳು ಒಂದು ಮಸಲ್ ಇದ್ದ ಹಾಗೆ. ಇನ್ಫಾರ್ಮೇಷನ್ ಅನ್ನ ಹೊರಗೆ ತೆಗೆಯೋಕೆ ಅದು ಎಷ್ಟು ಕಷ್ಟಪಡುತ್ತೋ ಆ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ನಾವು ಜಿಮ್ಗೆ ಹೋಗಿ ವೇಟ್ಸ್ ಎತ್ತಿದ್ರೆ ಮಸಲ್ಸ್ ಹೇಗೆ ಬಿಲ್ಡ್ ಆಗುತ್ತೋ ಹಾಗೇನೆ ಮೆದುಳಿಗೂ ನೆನಪು ಮಾಡ್ಕೊಳ್ಳೋ ಎಕ್ಸರ್ಸೈಸ್ ಬೇಕೇ ಬೇಕು. ಓಕೆ, ಆಕ್ಟಿವ್ ರೀಕಾಲ್ ಜೊತೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಇನ್ನೊಂದು ಸೂಪರ್ ಟೆಕ್ನಿಕ್ ಇದೆ. ಅದೇ ಸ್ಪೇಸ್ಡ್ ರೆಪಿಟಿಷನ್. ಇದು ನೀವು ಓದಿದ ವಿಷಯವನ್ನ ಪರ್ಮನೆಂಟ್ ಆಗಿ ನೆನಪಲ್ಲಿ ಉಳಿಸೋ ಒಂದು ಮೆಮರಿ ಲಾಕ್ ಇದ್ದ ಹಾಗೆ. ಬಹಳ ವರ್ಷಗಳ ಹಿಂದೆ ಒಬ್ಬ ಸೈಕಾಲಜಿಸ್ಟ್ ಫೊಗೆಟಿಂಗ್ ಕರ್ವ್ ಅನ್ನೋ ಒಂದು ಕಾನ್ಸೆಪ್ಟ್ ಕಂಡಿಡಿದ್ರು. ಇದರ ಪ್ರಕಾರ ನಾವೇನಾದ್ರೂ ಹೊಸದಾಗಿ ಕಲ್ತ್ರೆ ಸಮಯ ಕಳೆದಂತೆ ಅದನ್ನು ತುಂಬಾ ಫಾಸ್ಟಾಗಿ ಮರೆಯೋಕ್ ಶುರು ಮಾಡ್ತೀವಿ. ಅಂದ್ರೆ ಇವತ್ ಓದಿದ್ರಲ್ಲಿ ನಾಳೆ ಅಷ್ಟೊತ್ತಿಗೆ ಬಹುಶಃ ಅರ್ಧಕ್ಕರ್ಧ ಮರ್ತೋಗಿರ್ತೀವಿ. ಹಾಗಾದ್ರೆ ಹೀಗೆ ಮರ್ತು ಹೋಗೋದನ್ನ ನಿಲ್ಸೋದು ಹೇಗೆ? ಅದಕ್ಕೆ ಉತ್ತರನೇ ಸ್ಪೇಸ್ಡ್ ರೆಪಿಟೇಷನ್. ಇಲ್ಲಿರೋ ಟೈಮ್ಲೈನ್ ನೋಡಿ. ಮೊದಲನೇ ದಿನ ಒಂದು ಟಾಪಿಕ್ ಕಲಿರಿ.
ಮಾರನೇ ದಿನ ಅದನ್ನ ಒಮ್ಮೆ ರಿವೈಸ್ ಮಾಡಿ, ಆಮೇಲೆ 1 ವಾರ ಬಿಟ್ಟು ಮತ್ತೊಮ್ಮೆ, ಆಮೇಲೆ 1 ತಿಂಗಳು ಬಿಟ್ಟು ಇನ್ನೊಮ್ಮೆ. ಹೀಗೆ ಗ್ಯಾಪ್ ಕೊಟ್ಟು ರಿವೈಸ್ ಮಾಡೋದ್ರಿಂದ ಆ ನೆನ್ಪು ನಮ್ಮ ಬ್ರೈನಲ್ಲಿ ಪರ್ಮನೆಂಟ್ ಆಗಿ ಲಾಕ್ ಆಗುತ್ತೆ. ಸರಿ, ಆಕ್ಟಿವ್ ರೀಕಾಲ್ ಮತ್ತು ಸ್ಪೇಸ್ಡ್ ರೆಪಿಟೇಷನ್ ಬಗ್ಗೆ ಗೊತ್ತಾಯ್ತು. ಇದರ ಜೊತೆಗೆ ನಿಮ್ಮ ಸ್ಮಾರ್ಟ್ ಸ್ಟಡಿ ಟೂಲ್ ಕಿಟ್ಗೆ ಸೇರಿಸ್ಕೊಳ್ಬಹುದಾದ ಇನ್ನೂ ಕೆಲವು ಪ್ರೂವನ್ ಟೆಕ್ನಿಕ್ಸ್ ಅನ್ನ ಈಗ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಈ ಟೂಲ್ ಕಿಟ್ನಲ್ಲಿರೋ ಒಂದೊಂದು ಟೆಕ್ನಿಕ್ ಕೂಡ ತುಂಬಾನೇ ಪವರ್ಫುಲ್. ಫಸ್ಟ್, ಫೈನ್ಮೆಂಟ್ ಟೆಕ್ನಿಕ್. ಅಂದ್ರೆ ಎಷ್ಟೇ ಕಾಂಪ್ಲೆಕ್ಸ್ ಟಾಪಿಕ್ ಆದ್ರೂ ಅದನ್ನ 5 ವರ್ಷದ ಮಗುಗೆ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ಹೇಳೋಕೆ ಟ್ರೈ ಮಾಡಿ. ಹೀಗೆ ಮಾಡಿದಾಗ ಆ ಟಾಪಿಕ್ನಲ್ಲಿ ನಿಮಗೆ ಎಲ್ಲೆಲ್ಲಿ ಕನ್ಫ್ಯೂಷನ್ ಇದೆ ಅಂತ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್, ಮೈಂಡ್ ಮ್ಯಾಪ್ಸ್. ಇದು ಒಂದು ಟಾಪಿಕ್ನ ಎಲ್ಲಾ ಸಬ್ ಟಾಪಿಕ್ಗಳನ್ನ ಒಂದು ಡಯಾಗ್ರಾಮ್ ತರ ತೋರಿಸುತ್ತೆ. ಇದರಿಂದ ಬಿಗ್ ಪಿಕ್ಚರ್ ಸಿಗುತ್ತೆ ಮತ್ತೆ ಕನೆಕ್ಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಮೂರನೇದು, ಕ್ವೆಶ್ಚನ್ ಬೇಸ್ಡ್ ನೋಟ್ಸ್. ಅಂದ್ರೆ ನಿಮ್ಮ ನೋಟ್ಸ್ ಅನ್ನ ಪಾಯಿಂಟ್ಸ್ ತರ ಬರೆಯೋ ಬದಲು ಪ್ರಶ್ನೆ ಉತ್ತರ ರೂಪದಲ್ಲಿ ಬರೆದುಕೊಳ್ಳಿ. ಇದು ಓದ್ಬೇಕಾದ್ರೇನೆ ನಿಮ್ಮನ್ನ ಆಕ್ಟಿವ್ ಆಗಿ ಇಡುತ್ತೆ. ಕೊನೆಯದಾಗಿ, ಫ್ಲಾಶ್ ಕಾರ್ಡ್ಸ್. ಇದು ಆಕ್ಟಿವ್ ರೀಕಾಲ್ ಮತ್ತು ಸ್ಪೇಸ್ಡ್ ರೆಪಿಟೇಷನ್ ಎರಡನ್ನೂ ಒಂದೇ ಸಲ ಯೂಸ್ ಮಾಡೋಕಿರೋ ಬೆಸ್ಟ್ ಟೂಲ್. ಸರಿ, ಈ ಎಲ್ಲಾ ಹೊಸ ಮೆಥಡ್ಸ್ ಅನ್ನ ನಿಮ್ಮ ಸ್ಟಡೀಸ್ನಲ್ಲಿ ಅಳವಡಿಸ್ಕೊಂಡ್ರೆ ಏನಾಗತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಫ್ರಸ್ಟ್ರೇಷನ್ ಇಂದ ಕಾನ್ಫಿಡೆನ್ಸ್ ಕಡೆಗಿನ ಜರ್ನಿ ಇಲ್ಲಿಂದಲೇ ಶುರುವಾಗೋದು. ಈ ಟೆಕ್ನಿಕ್ಸ್ ಬಳಸೋಕೆ ಮೊದಲು ಹೇಗಿತ್ತು ಲೈಫ್? ಪರೀಕ್ಷೆ ಅಂದ್ರೆ ಟೆನ್ಷನ್, ಭಯ, ಗಂಟೆಗಟ್ಲೆ ಓದಿದ್ರು ಎಲ್ಲ ಮರ್ತ್ ಹೋಗೋ ಫ್ರಸ್ಟ್ರೇಷನ್. ಆದ್ರೆ ಈ ಸ್ಮಾರ್ಟ್ ಟೆಕ್ನಿಕ್ಸ್ ಬಳಸೋಕೆ ಶುರು ಮಾಡಿದ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ವಿಷಯಗಳಲ್ಲಿ ಕ್ಲಾರಿಟಿ ಸಿಗುತ್ತೆ, ರಿಲ್ಯಾಕ್ಸ್ ಮಾಡೋಕೆ ಹೆಚ್ಚು ಫ್ರೀ ಟೈಮ್ ಸಿಗುತ್ತೆ ಮತ್ತು ರಿಸಲ್ಟ್ಸ್ ಖಂಡಿತವಾಗಿಯೂ ಬೆಟರ್ ಆಗುತ್ತೆ. ಇದು 100ಕ್ಕೆ 100 ಸಾಧ್ಯ. ಒಂದು ವಿಷಯ ನೆನ್ಪಲ್ಲಿಡಿ, ಟಾಪರ್ ಆಗೋದು ಅಂದ್ರೆ ಜೀನಿಯಸ್ ಆಗಿರ್ಬೇಕು ಅಂತೇನಿಲ್ಲ. ಸರಿಯಾದ ಸ್ಟ್ರಾಟಜಿ ಇಟ್ಕೊಂಡಿದ್ರೆ ಸಾಕು. ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಯಾವಾಗ್ಲೂ ಬೆಸ್ಟ್. ಈ ಸ್ಕಿಲ್ಸ್ ಅನ್ನ ಯಾರ್ ಬೇಕಾದ್ರೂ ಕಲಿಬಹುದು. ಈ ವಿಶ್ಲೇಷಣೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಈಗ ನಿಮಗೊಂದು ಪ್ರಶ್ನೆ. ಓದ್ಬೇಕಾದ್ರೆ ನೀವು ಫೇಸ್ ಮಾಡೋ ಅತೀ ದೊಡ್ಡ ಪ್ರಾಬ್ಲಮ್ ಯಾವುದು? ಅದನ್ನ ಕೆಳಗೆ ಕಾಮೆಂಟ್ ಮಾಡಿ.